ಮತ್ತು ತನಿಖೆ ಅಂತ CBI ನಿಶ್ಚಿತವಾಗಿ ಮಾಡಿಸ್ತಾರ. ಅದರಲ್ಲಿ ಯಾರದಾರಪ್ಪ ಇವ ಇಷ್ಟವಾದ ಸತ್ಯ ಅದು ನೋಡಿದಾಗ ಎದುರಿಗೆ ಬಂದು ಕಾರ್ ಗಾಡಿ ನಿಲ್ಲಿಸೆ ಹಿಂದಿಂದ 2 ಸ್ಕೂಟರ್ಗಳು ಬರ್ತಾವೆ, ಅಟ್ಯಾಕ್ ಮಾಡ್ತಾರೆ. ಅದನ್ನು ಇಳಿದ 10-15 ಸುತ್ತುಗಳು ಗುಂಡು ಹಾರಿಸ್ತಾರೆ. ಚಂದ್ರಕಾಂತ್ ರಥ ಅಲ್ಲೇ ಸಾಕ್ತಾರೆ, ಸತ್ತು ಹೋಗ್ತಾರೆ. ಅದೇ ಕಾಲಕ್ಕೆ ಡ್ರೈವರ್ ಪೆಟ್ಟ ಆಗ್ತದೆ. ಇವೆಲ್ಲನೂ ರಿಪೋರ್ಟ್ಸ್ಗಳಿದ್ದಾವೆ, ಇನ್ನೂ ರಿಪೋರ್ಟ್ಸ್ ಬರ್ತಾಯಿದ್ದಾವೆ. ಹೌದು, ಪ್ರೀ ಬ್ಯಾಲೆಟ್ ಸುಪಾರಿಗಳ. ಆದರೆ ಇವ್ರನ್ನ ನೇಮಿಸಿದವರು ಯಾರು ಅನ್ನೋದು ಈಗಲೇ ಹೇಳುವಂಥ ಸಾಧ್ಯತೆ. ಅದನ್ನು ಮಮತಾ ಬ್ಯಾನರ್ಜಿ ಅವರು ಟ್ಯಾಗ್ ಮಾಡುವಂಥ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಒಂದು ಇದ್ರೆ ಇರಲಿ, ಅಪರಾಧ ಇದ್ದರೆ ಶಿಕ್ಷೆ ಆಗಲಿ ಅಂತ ತಪ್ಪದ. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನು ಪ್ರೀ ಪ್ಲ್ಯಾನಾಗೆ ಮರ್ಡರ್ ಮಾಡೋದು ಅಪರಾಧ. ಅದನ್ನು 2 ಮಾತಿಲ್ಲ, ಶಿಕ್ಷೆ ಆಗಲೇಬೇಕು, ಯಾರೋ ಮಾಡಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಮತಾ ಬ್ಯಾನರ್ಜಿ ಮಾಡಲಿ, ಮತ್ತೊಬ್ಬರು ಮಾಡಲಿ, ನಾನಾ ಮಾಡಲಿ, ಇನ್ನೊಬ್ಬ ಮಾಡಲಿ, ತಪ್ಪ. ಮತ್ತು ಅಂಥ ನೇಚರ್ ಇಲ್ಲಿವರೆಗೆ ಅಭಿಷೇಕ್ ಬ್ಯಾನರ್ಜಿ ಅವ್ರದ್ದಾಗಿರ್ಬೋದು, ಇವ್ರದ್ದು ಆಗಿರ್ಬೋದು ಅಲ್ಲ. ಮತ್ತು ಈಗಾಗಲೇ ಅವ್ರನ್ನ ಆರೋಪಗಳಿದ್ದಾವೆ, ಇಲ್ಲಂತಲ್ಲ. ಲಂಚದ ಆರೋಪದ ಇಬ್ಬರ ಮೇಲೆ, ಅದರಲ್ಲೂ ಮುಖ್ಯವಾಗಿ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದ್ದಾವೆ. ಅದು ಯಾರು ಮಾಡಿದವರು? ಕೇಂದ್ರ ಸರ್ಕಾರದ ED ಮತ್ತು CBI, IT ಇವ್ರು ಮಾಡಿದ್ದಾರೆ. ಇಲ್ಲಿವರೆಗೆ ಎಷ್ಟೋ ED ಮಾಡಿದ ಆರೋಪಗಳು ಸತ್ಯ ಆಗಿಲ್ಲ, ಮ್ಯಾಕ್ಸಿಮಮ್ ಸತ್ಯ ಆಗಿಲ್ಲ, ತನಿಖೆಗಳ ಸರಿಯಾಗಿ ಆಗಿಲ್ಲ, ಸಿಕ್ಕಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗಿದೆ. ಇವೆಲ್ಲ ನೆಲೆಯಲ್ಲಿ ಇವರು ಚಂದ್ರಕಾಂತ್ ರಥನ್ನು ಇಲ್ಲಾಗಿಸುವಲ್ಲೇ ಬರೋ ಲಾಭ ಏನು ಅನ್ನೋದು ಭಾಳ ಮಹತ್ವದ್ದು. ಹೌದು, ಒಳ್ಳೆ ಪ್ಲ್ಯಾನ್ ಮಾಡ್ತಿದ್ರು, ಬುದ್ಧಿವಂತರಿದ್ದರು, ಚುನಾವಣೆ ಹೆಂಗೆ ಗೆಲ್ಬೇಕಂತ ಹೇಳ್ತಿದ್ರು, ಎಲ್ಲ ಸರಿ. ಇವರೆಲ್ಲಿದ್ದಾರಲ್ರಿ ಪ್ರಶಾಂತ್ ಕಿಶೋರ್ ಅಂತವರು, ಮತ್ತೇನು ಉಳಿದವರು ಎಲ್ಲ ಸಜೆಷನ್ ತೊಗೊಳ್ಳಾರ, ಇವರು ಮಾಡ್ತಾಯಿರ್ತಾರೆ. ಅದಕ್ಕಾಗಿ ಕೊಲೆ ನಡೀತಾರೆ ಅನ್ನೋದು ಸುಳ್ಳು. ಒಂದು ಕೊಲೆ ಮಾಡಬೇಕಾಗಿದ್ದರೆ ಸುವೇಂದು ಅಧಿಕಾರಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ಬೋದಾಗಿತ್ತಲ್ಲ. ಯಾಕಂದ್ರೆ ಅವರು ಮಮತಾ ಬ್ಯಾನರ್ಜಿ ಕಣ್ಣಲ್ಲಿ ನಮಗೆ ಮೋಸ ಮಾಡಿದರು ಅನ್ನೋಂಥ ಭಾವನೆ ಅವರಲ್ಲದ. ಆಗ ಆ ಹೆಣ್ಮಗಳ ಜೊತೆ ಇದ್ದುಕೊಂಡು ಮಾಡಿ ನಂತರ